ಬೆಳಗಾವಿಯಿಂದ ಗೋವಾಗೆ ತೆರಳಿದೆ ರೆಬಲ್ ಟೀಮ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಪಯಣವನ್ನ ಬೆಳೆಸಿದ್ದಾರೆ. ಗೋವಾಗೆ ಹೋಗಿ ಅಲ್ಲಿಂದ ದೆಹಲಿಗೆ ಪ್ರಯಾಣ ಬೆಳೆಸ್ತಾರೆ. ಸದ್ಯ ಬೆಳಗಾವಿಯಿಂದ ಗೋವಾಗೆ ತೆರಳಿದೆ ರೆಬಲ್ ಟೀಮ್, ಬಿಜೆಪಿಯ ರೆಬಲ್ ಟೀಮ್. ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ಜಿಎಂ ಸಿದ್ದೇಶ್ವರ್ ಪಯಣವನ್ನ ಬೆಳೆಸಿದ್ದಾರೆ. ಗೋವಾಗೆ ಹೋಗಿ ಅಲ್ಲಿಂದ ದೆಹಲಿಗೆ ಟ್ರಾವೆಲ್ ಮಾಡಲಿದ್ದಾರೆ. ಗೋವಾದಿಂದ ವಿಮಾನದಲ್ಲಿ ದಿಲ್ಲಿಗೆ ಪ್ರಯಾಣ ಬೆಳೆಸ್ತಾರೆ. ಸಂಜೆ 4 ಗಂಟೆಗೆ ದೆಹಲಿಯತ್ತ ರೆಬಲ್ ಟೀಮ್ ಪ್ರಯಾಣವನ್ನ ಬೆಳೆಸುತ್ತೆ. ದೆಹಲಿಗೆ ತೆರಳಿ ಯತ್ನಾಳ್ ಜೊತೆ ಸಭೆಯನ್ನ ನಡೆಸುತ್ತೆ ಈ ತಂಡ. ಯತ್ನಾಳ್ ಈಗ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ವಿಜೇಂದ್ರ ವಿರುದ್ಧ ಯತ್ನಾಳ್ ಬಣ ಕಿಡಿಕಾರ್ತಾ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ. ಇನ್ನು ಅವರ ಆಪ್ತರು ಏನೇನಿದ್ದಾರೆ ಅಂದ್ರೆ ಯತ್ನಾಳ್ ಬಣದಲ್ಲಿ ಗುರುತಿಸ್ಕೊಂಡಿದ್ದವರು ಈ ರೆಬಲ್ಸ್ ಟೀಮ್ ಅಂತ ಹೇಳೋರು ಇವರೆಲ್ಲರೂ ಕೂಡ ಗೋವಾಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬೆಳಗಾವಿಯಿಂದ ಗೋವಾದಿಂದ ಸಂಜೆ 4 ಗಂಟೆಗೆ ದೆಹಲಿಯತ್ತ ಈ ರೆಬಲ್ ಟೀಮ್ ಪ್ರಯಾಣವನ್ನ ಬೆಳೆಸುತ್ತೆ. ಈಗ ಆಲ್ರೆಡಿ ಬಿಜೆಪಿಯ ಬಣಬಡಿದಾಟ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡಿದೆ ಅಂಡ್ ದಿನನಿತ್ಯ ಕೂಡ ಮಹತ್ವದ ಬೆಳವಣಿಗೆ ಕೂಡ ಆಗ್ತಾ ಇದೆ. ಈಗ ಯತ್ನಾಳ್ಗೆ ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ ಕೂಡ ಕೊಟ್ಟಿದೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಿ, ಇದಕ್ಕೆ ಉತ್ತರ ಕೊಡಿ ಅಂತ 10 ದಿನಗಳೊಳಗಾಗಿ ಅವರು ಉತ್ತರ ಕೊಡಬೇಕಾಗತ್ತೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಬಿಜೆಪಿಯ ಬಣಬಡಿದಾಟ ಸದ್ಯ ಬೀದಿಗೆ ಬಂದು ನಿಂತುಕೊಂಡಿದೆ. ಕೇಂದ್ರ ಸರ್ಕಾರದ ಅಂಗಳ ಕೂಡ ತಲುಪಿದೆ. ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಅನ್ನ ಕೂಡ ಕೊಡಲಾಗಿದೆ, ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿ. ಬಟ್ ಇದೆಲ್ಲದರ ನಡುವೆ ಎಲ್ಲೋ ಒಂದ್ ಕಡೆ ಬಿಜೆಪಿ ರಾಜ್ಯದಲ್ಲಿ ತನ್ನ ಮರ್ಯಾದೆಯನ್ನ ಕಳ್ಕೊಳ್ತಾ ಇದೆ ಅಂತ ಈ ಎಲ್ಲ ಆಕ್ಟಿವಿಟೀಸ್ ಇಂದ ದೀಪಾ ಎಲ್ಲೋ ಒಂದ್ ಕಡೆ ಬಿಜೆಪಿ ಒಡೆದ ಮನೆ ಆಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಿಂದೆಯೂ ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಈ ರೀತಿಯಾದಂತಹ ಹೇಳಿಕೆಗಳು, ಅಸಮಾಧಾನಗಳು ಆ ಮಟ್ಟಿಗೆ ಹೊರಗೆ ಬರದೇ ಇದ್ರು ಕೂಡ ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗಿತ್ತು. ಅದರಲ್ಲೂ ಕಳೆದ 2-3 ದಿನಗಳಿಂದ ಅಂತೂ ಅತಿರೇಕ ಆಗಿದೆ. ಅದರ ಬೆನ್ನಲ್ಲೇ ಒಂದಿಷ್ಟು ಜನ ಅಂದ್ರೆ BSY ಹಾಗೂ ವಿಜೇಂದ್ರ ಅವರ ಒಂದಿಷ್ಟು ಬೆಂಬಲಿಗರು ಸಭೆ ಮಾಡಿ ಶಿಸ್ತು ಕ್ರಮ ಆಗ್ಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆ ನಡೆಸಿದ್ರು. ಅದರಂತೆ ಈಗ ಶಿಸ್ತು ಕ್ರಮಕ್ಕೂ ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ. ಇದೀಗ ವಿಜೇಂದ್ರ ಅಂಡ್ ಟೀಮ್ ಮೇಲೂ ಕೂಡ ನಾವು ಕಂಪ್ಲೇಂಟ್ ಅನ್ನ ಕೊಡ್ಲೇಬೇಕು, ದೂರನ್ನ ಸಲ್ಲಿಸಬೇಕು, ಒಂದಿಷ್ಟು ಬೆದರಿಕೆ ಸೇರಿದಂತೆ ಅನೇಕ ವಿಚಾರಗಳನ್ನ ಹೈಕಮಾಂಡ್ ನ ಮುಂದಿಡಬೇಕು ಅಂತೇಳಿ ದೆಹಲಿಗೆ ರೆಬಲ್ ಟೀಮ್ ತೆರಳ್ತಾ ಇರುವಂತಹದ್ದು. ಗೋವಾದಿಂದ ಸಂಜೆ 4:04ವರೆಗೆ 4-5 ಜನ ರೆಬಲ್ ನಾಯಕರುಗಳು ದೆಹಲಿಗೆ ತೆರಳೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ವಿಜೇಂದ್ರ ಅಂಡ್ ಟೀಮ್ ಮೇಲೆ ಕಂಪ್ಲೇಂಟ್ ಕೊಡೋದು. ಓಕೆ ದೀಪಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.